ಅದೇನೋ ಹೇಳ್ಬೇಕು ಅಂತ ಅಂದಿಯಲ್ಲ, ಏನು ಹೇಳು. ಅವಳ್ಯಾಕೆ ಅಲ್ಲಿ ಮಲ್ಗಿದ್ಲಲ್ಲ? ಅಲ್ಲ, ಅವಳು ನಿನ್ನ ಜೊತೆ ಮಾತಾಡೋದೇ ಬಿಟ್ಬಿಟ್ಟಿದ್ಲಲ್ಲ, ಅದೇಗಮ್ಮ ಹಿಂಗೆಲ್ಲ ಆಯಿತು? ನನಗಂತೂ ತುಂಬ ಆಶ್ಚರ್ಯ ಆಯ್ತಪ್ಪ ಅವಳನ್ನ ಮನೇಲಿ ನೋಡ್ಬಿಟ್ಟು. ಅಯ್ಯೋ, ಅವಳನ್ನ ನೋಡಿ ನೀನು ಆಶ್ಚರ್ಯ ಆಯಿತು ಅಂತ ಹೇಳ್ತೀಯಲ್ಲ, ಅವಳು ಯಾವ ಕಾರಣಕ್ಕೆ ನಮ್ಮ ಮನೆಗೆ ಬಂದವಳು ಅಂತ ಗೊತ್ತಾದರೆ ನೀನು ಇನ್ನೂ ಆಶ್ಚರ್ಯ ಪಟ್ಬಿಡ್ತೀಯ. ಹೌದಾ, ಏನಮ್ಮ ಅಂಥದ್ದು? ಏನಾಯ್ತದ್ದು ಅವಳಿಗೆ? ನೀನು ಈ ವಿಷಯನ ನಿನ್ನ ಗಂಡಂತ್ರ ಹೇಳಲ್ಲ ಅಂತಂದರೆ ಮಾತ್ರ ಹೇಳ್ತೀನಿ. ಯಾಕೆಂದರೆ ತವ್ರ ಮೇಲೆ ಸುದ್ದಿ ತೊಗೊಂಡೋಗ್ಬಿಟ್ಟು ಗಂಡನ ಮೇಲೆ ಹೇಳ್ಕೊಬಾರ್ದಮ್ಮ, ನಾವು ಸದ್ರ ಆಗ್ಬಿಡ್ತೀವಿ. ನೀನು ಹೇಳಲ್ಲ ಅಂದರೆ ಮಾತ್ರ ಹೇಳ್ತೀನಿ. ಅಯ್ಯೋ, ನಾನು ಯಾಕೆ ಹೇಳಿ, ಅದೇನಂತ ಹೇಳು, ಪರವಾಗಿಲ್ಲ. ನೀನು ಹೇಳ್ದೆ ಹೋದ್ರೂ ಶರತ್ಗೆ ಮನೋಜ ಹೇಳ್ತಾನೆ, ಆವಾಗಾದರೂ ಗೊತ್ತಾಗುತ್ತಲ್ಲ. ಅಲ್ಲ, ಈ ವಿಷಯ ನಮ್ಮ ಶರತ್ಗೆ ಗೊತ್ತು ಏನೋ, ನನಗಂತೂ ಏನು ಹೇಳಿಲ್ಲಪ್ಪ. ಅದೇನು ಅಂದರೆ ಇವಳು ಮನೋಜ ಜೊತೆ ಜಗಳ ಮಾಡ್ಕೊಂಡು ನಮ್ಮ ಮನೆಗೆ ಬಂದವಳೆ ಕಣೆ. ನೀನು ಏನಮ್ಮ ಹೇಳ್ತಾ ಇದೆಯಾ? ಅವಳು ಜಗಳ ಮಾಡ್ಕೊಂಡು ಬಂದ್ಲಾ? ಅಲ್ಲ, ಮೊನ್ನೆ ಅಷ್ಟೇ ನನಗಂಡ ಹಾಗೆ ಹೀಗೆ ನನಗಂಡ ಅಂತ ಅಷ್ಟು ಉದ್ದ ಮಾತಾಡ್ಲಲ್ಲಮ್ಮ, ಇವಾಗ ನೋಡ್ರೆ ಜಗಳ ಮಾಡ್ಕೊಂಡು ಬಂದ್ಲು ಅಂತೀಯಲ್ಲ? ಅಯ್ಯೋ ಹೌದು ಕಣೆ, ಅದೇನಂದರೆ ನೋಡು, ಇಷ್ಟೆಲ್ಲ ಆಯ್ತಂತೆ. ಇವಾಗ ಹೇಳು, ನಾನು ಅವಳಿಗೆ ಏನಂತ ಹೇಳು? ನಮ್ಮಲ್ಲಿ ಇರಬೇಡ ಅನ್ಲ, ಅಥವಾ ನಿನ್ನ ಗಂಡನ ಮನೆಗೆ ಹೋಗು ಅಂತ ಹೇಳ? ನಾನು ಯಾವ ಮಾತುಗಳು ಯಾವ ಥರ ಅರ್ಥ ಮಾಡ್ಕೊತಾಳೋ ನನಗಂತೂ ಒಂದು ಅರ್ಥ ಆಗ್ತಾಯಿಲ್ಲ. ಹೌದೇನಮ್ಮ, ಇಷ್ಟೆಲ್ಲ ಆಗಿದೆಯಂತ? ಯಾವ ಹೊತ್ತದಲ್ಲಿ ಯಾವ ಆಗಿರುತ್ತೋ ಯಾರಿಗೆ ಗೊತ್ತೇಳು? ನೋಡೋಕ್ಕೆ ನಮ್ಮವರು ಅಂತ ಕಾಣಿಸ್ತಾರೆ, ಆದರೆ ಒಳಗುಟ್ಟು ಯಾರಿಗೆ ಗೊತ್ತಾಗುತ್ತೆ? ಏನೇ ನೀನು ಹಾಗೆ ಮಾತಾಡ್ತೀಯಲ್ಲ, ಆ ಹುಡುಗ ಅಂತೋನ ನಿಂಗೆ ಹಂಗೆ ಅನ್ಸುತ್ತಾ? ನಾನೇನೋ ನಿಮ್ಮ ಅತ್ತೆಗೆ ಸೆಟಲ್ ಬೈದ್ಬಿಟ್ಟೆ, ಆದರೆ ನನಗೆ ಗೊತ್ತು ಕಣೆ, ಆ ಹುಡುಗ ಅಂತವನಲ್ಲ, ತುಂಬ ಒಳ್ಳೆಯವನವನು. ಅಷ್ಟಿಲ್ಲ ಅಂದರೆ ನಮ್ಗೆ ಯಾರಿಗೂ ಅವಮಾನ ಆಗ್ಬಾರ್ದನ್ನೋ ಒಂದೊಂದು ಕಾರಣಕ್ಕೆ ಅವನ ತನ್ನ ಮದುವೆ ಆಗ್ತಾನಾ ಹೇಳು? ಇಷ್ಟೆಲ್ಲ ಮೋಸ ಮಾಡಿದ್ರೆ ನೀನು ಸುಮ್ಮನೆ ಬಿಟ್ಟಾದ್ನ? ಬೇರೆ ಯಾರಾದರೂ ಆಗಿದ್ದಿದ್ರೆ ಅವನಾಗ ಸುಮ್ಮನೆ ಬಿಟ್ಟಿದ್ದಾನೆ. ಓಹೋ, ಸುಮ್ಮನೆ ಬಿಟ್ಟಾಯ್ತು ಅಂದ್ಬಿಟ್ರೆ ಏನು ಮಾಡಾಕ್ಬಿಡ್ತಿದ್ದ? ಸುಮ್ಮನೆ ನಿಂಗೆ ಇವಾಗ ಗೊತ್ತಾಗಲ್ಲ. ನನಗೆ ಯಾಕೋ ತನು ಹೇಳ್ತದೆ ನಿಜ ಅಂತ ಅನಿಸ್ತಿದೆ. ನೋಡಮ್ಮ ತಾಯಿ, ನೀನು ದಯವಿಟ್ಟು ಸುಮ್ಮನಿದ್ಬಿಡು. ನೀನು ಹೀಗೆ ಹೋಗಿ ಅವಳ ಮುಂದೆ ಮಾತಾಡಿದ್ದು ಇಟ್ಕೋ, ಅವಳಿಗೇನು ರೆಕ್ಕೆ ಬರುತ್ತೆ. ಹಾಗಾಗಿ ನಿನ್ನ ಕೈಲಾದ ಸಮಾಧಾನ ಮಾಡು, ಇಲ್ವಾ ಅವಳಿಗೇನು ಹೇಳೋಕ್ಕೆ ಹೋಗ್ಬೇಡ, ಸುಮ್ಮನಿದ್ಬಿಡು. ಅಲ್ಲ ಅಮ್ಮ, ಸುಮ್ಮನಿದ್ಬಿಟ್ರೆ ಪಾಪ ಅವಳ ಜೀವನ ಏನು ಮಾಡೋದು? ನೋಡು, ನಾನು ಅವಳ ಮಾತಾಡ್ತೀನಿ, ನೀನು ಸುಮ್ಮನಿರು. ಅಯ್ಯೋ ಬೇಡ ಕಣೆ, ನಾನು ನಿಂಗೆ ವಿಷಯ ಹೇಳ್ತಿದ್ದ ಗೊತ್ತಾದರೆ ನನಗೆ ಸುಮ್ಮನೆ ಜಗಳ ಮಾಡ್ತಾಳೆ ಹತ್ರ ಅವಳು. ನಾನು ನಿಂಗೇನು ಹೇಳಲಿಲ್ಲ, ನಿಂಗೇನು ಗೊತ್ತಿಲ್ಲ, ಹಾಗೆ ಸುಮ್ಮನಿದ್ಬಿಡು. ಅಯ್ಯೋ ನೀನು ಯಾಕಮ್ಮ ಅಷ್ಟು ಎದುರ್ಕೊಂತೀಯ ಅವಳಿಗೆ? ಅವಳು ನಗಲು ಚಿಕ್ಕವಳು, ನನ್ನ ತಂಗಿ, ಆಯಿತಾ? ನಾನು ಹೇಳ್ದೆ ಕೇಳ್ತಾಳೆ ಅವಳು. ನೋಡು ಮನಸ, ನಾನು ಹೇಳೋಷ್ಟು ಕೇಳು. ಅದಕ್ಕೆ ಹೇಳೋದು ನಿಂಗೇನು ಹೇಳಬಾರ್ದು ಅಂತ. ನಿನ್ನ ಬಾಯಿ ಕೈ ಏನು ಸುಮ್ಮನೆ ಅದಲ್ಲ ನಿನಗೆ, ಸುಮ್ಮನೆ ನಿಂತ್ಕೋ. ಅಯ್ಯೋ ಅಮ್ಮ, ನಾವೆಲ್ಲ ಈಗ ಸುಮ್ಮನಿದ್ಬಿಟ್ರೆ ಅತ್ತೆಗೆ ಮತ್ತು ಮನೋಜನ್ಗೆ ಏನನ್ಸುತ್ತೆ ಹೇಳು? ನೋಡು, ತನುಗೆ ಯಾವ ಸಪೋರ್ಟ್ ಇಲ್ಲ ಅಂತ ಅವಳು ಆಡಿದ ಆಟ ಆಗಿಬಿಟ್ಟಿದೆ. ನಾಯ್ತೀನಮ್ಮ ಅವಳು ಕೇಳೋಕ್ಕೆ, ನಾನು ಕೇಳ್ತೀನಿ ನನ್ನ ತನುಗೆ ಯಾಕೆ ಥರ ಮಾಡಿದ್ರಿ ಅಂತ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ, ಓ ಅಕ್ಕ ಅವ್ರು ಬಿದ್ದಾಳೆ ಅಂತ ಅವ್ರಿಗೆ ಸ್ವಲ್ಪ ಭಯ ಬರುತ್ತೆ. ನೀನು ಅಷ್ಟೇ, ಅಪ್ಪನೂ ಅಷ್ಟೇ, ನಮ್ಮ ಸಂಬಂಧಕ್ಕಂತ ಏನೂ ಕೇಳೋದಿಲ್ಲ, ಹಾಗಂತ ಅವಳಿಗೆ ಸಪೋರ್ಟ್ ಮಾಡೋಕ್ಕೆ ಬಿಡ್ವೇನಮ್ಮ? ಪಾಪ ನನ್ನ ತಂಗಿ, ಎಷ್ಟು ನೋವಾಯ್ತೋ ಏನೋ ಅವಳಿಗೆ. ಆದ್ರೂ ಅವ್ನು ಹೀಗೆಲ್ಲ ಮಾಡ್ತಂತ ಅಂದ್ಕೊಂಡೇ ಇದ್ದಿಲ್ಲಪ್ಪ. ಏನು ಮಾಡಬೇಕು ನಂಗಂತೂ ಅರ್ಥ ಆಗ್ತಾಯಿಲ್ಲ ಕಣೆ. ಯಾರ ಹತ್ರ ಹೋಗಿ ಕೇಳಬೇಕು, ಈ ಸಮಸ್ಯೆ ಹೇಗಪ್ಪ ಪರಿಹಾರ ಮಾಡೋದಂತ ನಂಗೆ ಅರ್ಥನೇ ಆಗ್ತಾಯಿಲ್ಲ. ಅಮ್ಮ, ಅಲ್ಲಿ ನೋಡು, ಅಲ್ಲಿ ಬರ್ತಾಳೆ ನೋಡು, ಅವಳೇ ನೀಲ. ಅದೇ ಇವಳಮ್ಮ, ಅವ್ರ ಮನೆ ಕೆಲಸ ಮಾಡ್ತಾ ಇಲ್ವಾ? ಇವಾಗ ಹೇಳ್ತಾಳ ಹುಡುಗಿ, ಅವಳೇ ನೋಡಲ್ಲಿ ಬರ್ತಾವಳೆ. ಹೌದಾ, ಎಲ್ಲಿ? ಅವಳ? ಅದೇ ಹುಡುಗಿನ ಅವಳು? ಅವಳೇ. ಅಮ್ಮ ನೀನು ಸ್ವಲ್ಪ ಸುಮ್ಮನಿರು, ಏನು ಮಾತಾಡೋಕೆ ಬೇಡ, ನಾನು ಮಾತಾಡ್ತೀನಿ. ನೋಡು ಮನ್ಸ, ದಯವಿಟ್ಟು ಆ ಥರ ಪಟ್ಟು ಏನೂ ಮಾಡೋಕೆ ಹೋಗ್ಬೇಡ, ಸುಮ್ಮನೆ ಇದ್ಬಿಡೆ. ಏನೇ ನೀನೇನಾ ನನ್ನ ತಂಗಿ ಜೀವನ ಹಾಳು ಮಾಡಿದವಳು? ಅಯ್ಯೋ ಅಮ್ಮ, ನೀವು ಯಾರಂತ ನಂಗೆ ಗೊತ್ತಿಲ್ಲ, ನಿಮ್ಮ ತಂಗಿ ಯಾರಂತ ನನಗೆ ಗೊತ್ತಿಲ್ಲ, ನೀವು ಇದೇನು ಮಾತಾಡ್ತಾ ಇದ್ದೀರಾ? ಹಾ ಮಳ್ಳಿ ಥರ ಮಾತಾಡಿದ್ರೆ ಎಲ್ಲ ಮುಚ್ಕೊಳ್ತು ಅಂದ್ಕೊಬಿಟ್ಟಿದ್ಯಾ? ಹಾಂ, ಎಷ್ಟು ಇರ್ಬೇಕು ನಿನಗೆ? ನನ್ನ ತಂಗಿ ಜೀವನ ಹಾಳು ಮಾಡ್ತೀಯಾ? ಹಾಂ, ನಿಮ್ಮಂಥ ಹುಡುಗಿಗಳ ಇದೇ ಕೆಲಸ ಆಗಿಬಿಟ್ಟಿದೆ. ಶ್ರೀಮಂತ ಮನೆ ನೋಡೋದು, ಮನೆ ಕೆಲಸಕ್ಕೆ ಅಂತ ಹೋಗೋದು, ಅವ್ರ ಮನೆ ಮಕ್ಕಳನ್ನ ಮಾಡಿ ಬುಟ್ಟಿಗೆ ಹಾಕೊಳ್ಳೋದು, ಆಮೇಲೆ ದುಡ್ಡು ಕೊಡಿ, 10 ಕೊಡಿ, ಒಡವೆ ಕೊಡಿ ಅಂತ ಅವ್ರಿಗೆ ಎದುರಿಸೋದು. ಈ ಆಟ ಎಲ್ಲ ನಮ್ಮದು ನಡೆಯಲ್ಲ ಮಣಿ, ಆಯಿತಾ? ಅಲ್ಲ, ನಿಮ್ಮ ಅಕ್ಕ ಎಷ್ಟು ಒಳ್ಳೆಯವಳು, ಊರಿನ ತುಂಬ ಅವಳಿಗೆ ಎಷ್ಟು ಹೆಸರಿದೆ, ಆದರೆ ನೀನು ಅವಳ ತಂಗಿಯಾಗಿ ಹುಟ್ಟಿ ಇಂಥ ಕಸರ ಮಾಡೋದು? ಅಯ್ಯೋ, ಹಾಗಾದರೆ ನೀವು ತನು ಅಮ್ಮ ಅವ್ರ ಅಕ್ಕನಾ? ಹಾಂ, ಹೌದು, ನಾನು ಅವಳ ಅಕ್ಕನೇ.
ನಿಂಗೆ ಈ ಥರ ಕೆಲಸ ಮಾಡೋಕ್ಕೆ ನಾಚಿಕೆ ಆಗಲ್ವಾ? ಪಾಪ ಯಾರೂ ಇಲ್ಲ ಅಂತ ಆಸರೆ ಕೊಟ್ಟು ಮನೆ ಇಟ್ಕೊಂಡ್ರೆ ಅನ್ನ ಹಾಕಿದ ಮನೆಗೆ ದ್ರೋಹ ಬಗೀತಿಯಲ್ಲ, ನಿಂಗೇನಂತ ಹೇಳಬೇಕು? ನೋಡಿ, ಅದಾಗಲ್ಲ. ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನೀವೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಈ ಥರ ಎಲ್ಲ ಹೇಳ್ಬೋದಾ? ನೀನೊಂದು ಹೆಣ್ಣಾಗಿ ಮತ್ತೊಂದು ಹೆಣ್ಣಿಗೆ ಮೋಸ ಮಾಡ್ಬೋದಾ? ನೋಡಿ, ನಾನಿವಾಗ ಏನು ಉತ್ತರ ಕೊಡೋಕ್ಕಾಗ್ತಿಲ್ಲ. ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ. ನೋಡಿದ್ಯಮ್ಮ, ಅವಳೇ ಎದುರ್ಕೊಂಡು ಹೊಂಟೋದ್ಲು ಅಂತ ನಾನು ಕೇಳಿದ ಎರಡು ಮಾತಿಗೆ ಇಷ್ಟು ಎದುರ್ಕೊಂಡು ಹೊಂಟೋದ್ಲಲ್ಲ. ಇನ್ನು ನಾನು ಅವ್ರ ಮನೆಗೆ ಹೋಗಿ ಅತ್ತೆನ ಮಾವನ್ನ ಮನೋಜನ ಕೇಳಿದ್ರೆ ಅವರೆಲ್ಲ ಹೇಗೆ ವಿಲ ಅನ್ನಬಾರ್ದು. ಯೋಚನೆ ಮಾಡು. ನೋಡು, ಸದ್ಯಕ್ಕೆ ಏನು ಮಾಡಬೇಡ. ನಾವೊಂದು ಮಾಡೋಕ್ಕೋದ್ರೆ ಅದು ಇನ್ನೊಂದಾಗುತ್ತೆ ಕಣೆ. ಹಾಗಾಗಿ ಪರಿಸ್ಥಿತಿ ಹೀಗೆ ಸ್ವಲ್ಪ ತಿಳಿಯಾಗಿರಲಿ, ಆಮೇಲೆ ನೋಡೋಣ ಏನು ಮಾಡಬೇಕು ಅಂತ. ನೀನು ಸುಮ್ಮನಿದ್ಬಿಡು. ಸರಿ, ನಾನು ಬರ್ತೀನಿ. ಅವಳು ತಿನ್ಲೋ ಇಲ್ಲೋ ಹೋಗಿ ನೋಡ್ತೀನಿ. ಅಯ್ಯಯ್ಯೋ, ಇಷ್ಟೆಲ್ಲ ಕಥೆ ಆಗಿದೆಯಾ? ಅಲ್ಲ, ನಾನು ಇಲ್ಲೇ ಇದ್ದೀನಿ, ನನ್ನ ಕಿವಿಗೆ ಏನು ವಿಷಯ ಬಿದ್ದಿಲ್ವಲ್ಲ? ಅವ್ರ ಮೈನಲ್ಲಿ ಇಷ್ಟೊಂದು ರಾಮಾಯಣ ಆಗಿದೆಯಾ? ಇದ್ಯಾಕೆ ಮಾನಸ ಹಿಂಗೆ ನಿಂತ್ಕೊಂಡಿದ್ಯಾ? ಹೋಯ್ ಮಾನಸ, ನಿನ್ನೆ ಕರೆತದ್ದು ಕೇಳಿಸ್ತಿಲ್ವಾ? ಹಾಂ, ನೀವ್ಯಾವಾಗ ಬಂದ್ರಿ? ಅಲ್ಲ, ಕಾರಲ್ಲಿ. ಅದನ್ನ ಹುಣಸೆ ಮದ್ದು ಕೆಳಗಡೆ ಹಾಕಿ ಬಂದಿನಿ ಕಣೆ, ನೆರಳಿತ್ತಲ್ಲ. ಇಲ್ಲಿ ನೋಡು, ಬಿಸಿಲಿದೆ, ಹಾಗಾಗಿ ಅಲ್ಲೇ ಹಾಕ್ಬಿಟ್ಟು ಬಂದೆ. ಹೌದಾ ರೀ, ನಿಮ್ಗೊಂದು ವಿಷಯ ಗೊತ್ತಾ? ಒಂದು ವಿಷಯನಾ? ಏನು? ಅದು ನಮ್ಮ ತನು ಇಲ್ವಾ, ಅವಳು ಮತ್ತು ಮನೋಜ ಇಬ್ರು ಜಗಳ ಮಾಡಿಕೊಂಡು ಅವಳು ನಮ್ಮ ಅಪ್ಪ ಮನೆಗೆ ಬಂದ್ಬಿಟ್ಟಿದ್ದಾಳೆ ರೀ ಇವಾಗ. ಅದಾ? ಹಾಂ, ನಂಗೆ ಸಿಕ್ಕಿದ ಮನೋಜ ಪಾಪ ಎಲ್ಲ ವಿಷಯ ಹೇಳ್ಕೊಂಡ. ನನಗಂತೂ ತುಂಬ ಬೇಜಾರಾಯಿತು ಕಣೆ. ಏನ್ರಿ, ಅವನು ಅಂಥ ಹುಡುಗನ? ಅಂಥ ಕೆಲಸ ಎಲ್ಲ ಮಾಡ್ತಾನಂತ ನಿಮ್ಗೆ ಅನ್ಸುತ್ತಾ? ಛೇ, ನನಗಂತೂ ಅವನ ಮೇಲೆ ಪೂರ್ತಿ ನಂಬಿಕೆ ಇದೆ. ಅವನಂಥ ಕೆಲಸ ಮಾಡೋ ಹುಡುಗ ಅಲ್ಲ ಕಣೆ. ಇದರಲ್ಲಿ ತನು ತಪ್ಪಿದೆ. ಯಾಕೆಂದರೆ ಹಿಂದೆ ಮುಂದೆ ನೋಡ್ದಲೇ ವಿಚಾರಿಸ್ದಲೇ ಕಣ್ಣಿಗೆ ಕಂಡಿದ್ದು ನಿಜ ಅಂತ ಅಂದ್ಕೊಂಡು ಬಂದು ಈ ಥರ ಎಲ್ಲ ಮಾಡೋದು ಪಾಪ ಅವನಿಗೂ ಮನ್ಸಿಗೆ ನೋವಾಗುತ್ತೆ. ಹೇಳು. ಹಂಗಂತೀರಾ? ನನಗೇನೋ ತನು ಸರಿಯಾಗಿ ಮಾಡ್ತಾಳಂತ ಅನ್ಸುತ್ತೆ ರೀ. ನೀನಂತ ಅಕ್ಕ ಇದ್ದರೆ ಹಾಗೆ ಮಾಡ್ತಾಳೆ ನೋಡು. ಅವಳ ಹತ್ರ ಎಲ್ಲ ಹೋಗ್ಬಿಟ್ಟು ನೀನು ಹೀಗೆ ಮಾಡುವಂಥ ಹಾಗೆ ಮಾಡ್ತಾ ಹೇಳ್ಕೊಳಕ್ಕೆ ಹೋಗಬೇಡ. ಅವ್ರ ಸಂಸಾರ ನಮ್ಗೇನಕ್ಕೆ ಬೇಕು? ಕೈಲಾಗಿ ಸಮಾಧಾನ ಮಾಡಬೇಕು, ಇಲ್ವಾ? ಸುಮ್ಮನಿರಬೇಕು. ಉದ್ಯ ಬೇಕಿಗೆ ತುಪ್ಪ ಸುರಿಬಾರ್ದು. ಅರ್ಥ ಆಯ್ತಾ ಹೇಳಿದ್ನ ನಿಂಗೆ? ಅಯ್ಯೋ, ನಾನೆಲ್ಲಿ ಹಾಗೆ ಮಾಡಿದೆ? ಏನೋ ತಂಗಿ ಅಂತ ಸ್ವಲ್ಪ ಮಾತಾಡೋಕೆ ಬಂದೆ, ಅದಕ್ಕೆ ನೀವು ಒಳ್ಳೆ. ನೋಡಿ ಮನ್ಸ, ನಿನ್ನ ತಂಗಿ ಒಪ್ಕೋತೀನಿ ನಾನು. ಆದರೆ ನಿನ್ನ ಮತ್ತು ಅವಳ ಮಧ್ಯೆ ಅಷ್ಟೊಂದು ಬಾಂಧವ್ಯ, ಅಕ್ಕ ತಂಗಿ ಸಂಬಂಧ ಎಲ್ಲ ಉಳ್ಕೊಂಡಿಲ್ಲ. ನನಗದು ಗೊತ್ತು. ಹಾಗಾಗಿ ಈ ವಿಷಯ ನೀನು ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು. ಯಾಕೆ ಹೇಳ್ತೀನಿ ಅಂತ ಅರ್ಥ ಮಾಡ್ಕೊ. ಆಯ್ತು ಬಿಡಿ, ನನಗೆ ಅರ್ಥ ಆಯಿತು. ನಾನೇನು ಮಾಡೋಕ್ಕೋಗಲ್ಲ. ಸರಿ, ಒಳಗಡೆ ಬನ್ನಿ. ಹಾರಿ ನೀಲ, ಯಾಕೆ ಹಿಂಗೆ ಅಳ್ತಾ ಇದೆಯಲ್ಲ? ಯಾಕೆ ಹಿಂಗೆ ಆತಾದ್ರೂ ಓಡಿ ಬರ್ತಾ ಇದೆಯಾ? ಏನಾಯಿತು? ಅದು ಯಜಮಾನ್ರೆ. ಯಾಕೆ ನೀಲ, ನಿಂಗೇನಾದರೂ ತೊಂದರೆ ಆಗ್ತಿದೆಯಾ? ಮೈಯಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ? ಅಯ್ಯೋ ಯಜಮಾನ್ರೆ, ಅದು ಅವರು ತನು ಅಮ್ಮವ್ರ ಅಕ್ಕ ಅಂತೆ. ಅವ್ರು ನಾನು ಬರ್ತಾ ಇದ್ರೆ ನನ್ನ ಬಾಯಿಗೆ ಬಂದಂಗೆ ಬೈದರು. ನನಗೆ ಅವ್ರಿಗೇನು ಉತ್ತರ ಕೊಡೋಕೆ ಆಗಲಿಲ್ಲ, ಬಂದ್ಬಿಟ್ಟೆ. ಅಂದರೆ ನಿನಗೆ ಮಾಂಸ ಸಿಕ್ಕಿದ್ಲಾ? ಅವಳೇನಾದರೂ ನಿನಗೆ ಕೆಟ್ಟದಾಗ ಬೈದ್ಲಾ? ಅದು ನೋಡಿಲ್ಲ, ಬೇಜಾರು ಮಾಡ್ಕೋಬೇಡ. ಅದೇನಾಗುತ್ತೆ ಅಂದರೆ ಕೆಲವೊಂದು ಸಲ ನಾವೇನು ತಪ್ಪು ಮಾಡದೇ ಇರ್ತೀವಲ್ಲ, ಆವಾಗ ಅಷ್ಟು ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ. ನನಗೊಂದು ಮಾತು ಕೇಳಲ್ಲ? ಕೇಳಿ ಯಜಮಾನ್ರೆ. ನೀನು ಈ ಪರಿಸ್ಥಿತಿಗೆ ಕಾರಣ ಯಾರು? ಯಾಕೆಂದರೆ ನಿಂಗೆ ಚೆನ್ನಾಗಿ ಗೊತ್ತು, ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನನ್ನ ಸಂಸಾರನೇ ಹಾಳಾಗ್ಬಿಟ್ಟಿದೆ. ಮೈನಲ್ಲಿ ಏನೇನು ಆಗ್ತದೆ ಅಂತ ಎಲ್ಲ ನಿಂಗೆ ಗೊತ್ತಿದೆ. ನೀನು ಇವಾಗ ಸೈಲೆಂಟಾಗಿದ್ದರೆ ಹೇಗಾಗುತ್ತೆ ಹೇಳು? ಇದಕ್ಕೆಲ್ಲ ನನ್ನೇ ಕಾರಣ ಅಂತ ಅನ್ಕೋತಾರೆ. ಹಾಗಾಗಿ ಪ್ಲೀಸ್, ಇದೆಲ್ಲನೂ ನಿನ್ನಿಂದ ಮಾತ್ರ ಪರಿಹಾರ ಮಾಡೋ ಸಾಧ್ಯ. ಹಾಗಾಗಿ ನೀನು ನಿಜ ಹೇಳಲೇಬೇಕೀಗ. ಯಾಕನಿಲ್ಲ ಮೌನವಾಗಿದೆಯಲ್ಲ? ಬಾಯಿ ಬಿಡು, ಮಾತಾಡು. ನೋಡು, ನಿನಗೇನೇ ಸಮಸ್ಯೆ ಇರಲಿ ನನ್ನ ಹತ್ರ ಹೇಳ್ಕೊ, ನಾನು ಸಾಲ್ವ್ ಮಾಡ್ತೀನಿ. ಅದನ್ನು ಬಿಟ್ಟು ನೀನೀಗ ಸೈಲೆಂಟಾಗಿದ್ದರೆ ನನ್ನನ್ನೇ ತಪ್ಪು ಅಂದ್ಕೋತಾರೆ. ಪ್ಲೀಸ್ ನೀಲಾ, ನಾನು ನಿನ್ನೆ ಕೇಳ್ತಾ ಇರೋದು, ನಿನಗೆ ಕೇಳಿಸ್ತಿಲ್ವಾ? ನೋಡು, ನೀನೇನು ಯೋಚನೆ ಮಾಡೋದಕ್ಕೆ ಹೋಗಬೇಡ. ನಿನಗೆ ನಾನು ಇದ್ದೀನಿ, ನೀನು ಧೈರ್ಯವಾಗಿರು, ಆಯಿತಾ? ಮನೋಜ್,
ಏನಮ್ಮ? ನಿಂಗೆ ಸ್ವಲ್ಪ ಆದರೂ ಮಾನ ಮರ್ಯಾದೆ ಏನಿದೆಯಾ? ನಾನು ಹಿಂಗೆ ಸಪೋರ್ಟ್ ಮಾಡಿ ಎಷ್ಟೆಲ್ಲ ಮಾತಾಡಿದ್ನಲ್ಲೋ. ಪಾಪ ನನ್ನ ಸೊಸೆ ಎಷ್ಟು ನೋವು ತಿನ್ಕೊಂಡು ಮನೆಯಿಂದ ಆಚೆ ಹೋಗಿದ್ದಾಳೆ. ಈ ಸಮಯದಲ್ಲಿ ನೀನು ಇವಳ ಜೊತೆನಲ್ಲಿ? ಅಮ್ಮ, ನೀನು ತಪ್ಪು ತಿಳ್ಕೊತಿದ್ಯಮ್ಮ. ನಾನು ಆ ಥರ ಹುಡುಗ ಅಲ್ಲ. ನಮ್ಮಿಬ್ಬರ ಮಧ್ಯೆ ಸಂಬಂಧ ಇಲ್ಲ, ಏನೂ ಇಲ್ಲ ಅಮ್ಮ. ನೀನು ಎಲ್ಲರ ಥರ ನಾನು ತಪ್ಪು ತಿಳ್ಕೊಬೇಡಮ್ಮ. ತಪ್ಪು ತಿಳ್ಕೊಳ್ಳೋಕೇನಿದೆ? ನಾನು ಇವಾಗ ನನ್ನ ಕಣ್ಣ ನೋಡಿದ್ನಲ್ಲ. ಛೇ, ಏನೇ ನಿನಗೆ ಎಷ್ಟು ಧೈರ್ಯ ಇರಬೇಕು? ನನ್ನ ಮನೆಗೆ ಅನ್ನಕ್ಕೆ ಬಂದವಳು ನೀನು ನನ್ನ ಮಗನ ಜೊತೆನೇ ಈ ಥರ ಇಟ್ಕೊಂಡು ನನ್ನ ಮಗನ ಸಂಸಾರ ಹಾಳು ಮಾಡ್ತೀಯಾ? ಅಮ್ಮ, ಸ್ವಲ್ಪ ಸುಮ್ಮನಿರಮ್ಮ. ಅದೆಲ್ಲ ಹಂಗಾಗಿಲ್ಲ. ನೀನು ಆ ಥರ ಪಟ್ಟು ಏನೋ ಮಾಡೋಕೆ ಹೋಗ್ಬೇಡ. ಇಲ್ಲಪ್ಪ, ನಾನೇನು ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಕಣ್ಣಲ್ಲೆಲ್ಲ ನೋಡ್ತಿದ್ದೀನಲ್ಲ, ಹಂಗೂ ಸುಮ್ಮನಿರ್ಬೇಕ ನಾನು? ಅಲ್ಲ ಕಣೋ ಮನೋಜ, ನೀನು ಯಾಕೋ ಹಿಂಗಾಗ್ಬಿಟ್ಟೆ? ನೀನು ಮೊದಲೇ ಹಿಂಗಿರ್ಲಿಲ್ವಲ್ಲ. ಆದರೆ ತಾಯಿ ಮಾತಿಗೆ ಎಷ್ಟು ಬೆಲೆ ಕೊಡ್ತಿದ್ದೆ. ಈಗ ತಾಯಿ ಮಾತಿಗೂ ಬೆಲೆ ಇಲ್ಲ, ಕಟ್ಕೊಡುವ ಹೆಂಡತಿ ಮಾತಿಗೂ ಬೆಲೆ ಇಲ್ಲ. ಹೀಗಾಗ್ಬಿಟ್ರೆ ಹೇಗೋ? ನಿಮ್ಮ ಅಪ್ಪ ನೋಡಿದ್ರೆ ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾರೆ. ನಿಮ್ಮ ಅಣ್ಣ ನೋಡಿದ್ರೆ ನಮ್ಮನ್ನೆಲ್ಲ ಬಿಟ್ಟು ಅವ್ನ ಸಂಸಾರನೇ ಹೆಚ್ಚು ಅಂತ ಸಪ್ರೇಟಾಗಿದ್ದಾನೆ. ಇವಾಗ ನೀನು ಹೀಗೆ ಮಾಡಿಬಿಟ್ರೆ ನಮಗೆಲ್ಲ ದಿಕ್ಕು ಯಾರು ಹೇಳು? ಅಮ್ಮ, ಯಾಕಮ್ಮ ಈ ಥರ ಎಲ್ಲ ಮಾತಾಡ್ತಿದ್ದೆ? ದೊಡ್ಡ ಮಕ್ಕಳೆಲ್ಲನೂ ಬೇಡ ಅಮ್ಮ. ನೀನು ಅನ್ಕೊಂಡಿರೋಕೆ ಏನೂ ಆಗ್ತಿಲ್ಲ. ಒಂದು ಸ್ವಲ್ಪ ದಿನ ತಾಳ್ಮೆಯಿಂದ ಇರು, ನಾನೆಲ್ಲ ಸರಿ ಮಾಡ್ತೀನಿ. ಏನು ಸರಿ ಮಾಡ್ತೀಯ? ಏನು ಸರಿ ಮಾಡ್ತೀಯಪ್ಪ? ಓ, ನನಗಿವಾಗ ಅರ್ಥ ಆಯಿತು. ಹಾಗಾದರೆ ನೀನು ಇವಳ ಜೊತೆ ಅಂದರೆ ನಿನ್ನ ಉದ್ದೇಶ ಏನು? ಇವಳ ಮದುವೆ ಮಾಡ್ಕೊಬೇಕು ಅಂದ್ಕೊಂಡಿದ್ಯಾ? ಅಯ್ಯೋ ಅಮ್ಮ, ಅದು ಹಂಗಲ್ಲಮ್ಮ. ಸ್ವಲ್ಪ ಸುಮ್ಮನಿರು. ನೀಲಾ, ನೀನು ಸೈಲೆಂಟಾಗಿದ್ದರೆ ನೋಡಿ ಎಷ್ಟು ಪ್ರಾಬ್ಲಮ್ ಆಗ್ತದೆ ಅಂತ. ದಯವಿಟ್ಟು ಬಾಯ್ ಬಿಡು. ಏನಾಯ್ತಂತ ಹೇಳು. ಅವಳೇನು ಹೇಳ್ತಾಳೆ? ನನಗೆ ಎಲ್ಲ ಗೊತ್ತಾಯ್ತಲ್ಲ. ಇದೆಲ್ಲದಕ್ಕೂ ನೀನೇ ಕಾರಣ. ನನ್ನ ಸೊಸೆ ಹೇಳ್ದಂಗೆ ನೀನು ಕೆಟ್ಟವನೇ. ಛೇ, ನನ್ನ ಹೊಟ್ಟೆನಲ್ಲಿ ಎಂಥ ಮಗ ಹುಟ್ಬಿಟ್ಟಿಯೋ? ನಾನು ಇವಾಗ ಯಾವ ಮುಖ ಇಟ್ಕೊಂಡು ಹೋಗಿ ನನ್ನ ಸೊಸೆನ ಬಾ ಅಂತ ಕರ್ಕೊಬರಲಿ ಹೇಳು? ಅಯ್ಯೋ, ನಾನು ಇವಾಗ ಏನು ಮಾಡಲಿ? ಯಾರಿಗೇನು ಅಂತ ಹೇಳಿ? ನನ್ನನ್ನು ಯಾರೂ ಅರ್ಥ ಮಾಡ್ಕೊತಾ ಇಲ್ವಲ್ಲ. ಈ ಸಮಯದಲ್ಲಿ ನಾನು ಸುಮ್ಮನಿದ್ರೆ ನನಗೆ ಒಳ್ಳೆಯದು. ಇಲ್ಲ ಅಂದರೆ ನಾನೇನು ಮಾಡಲಿ ಹೇಳಿ? ಎಲ್ಲರೂ ಅವ್ರವ್ರು ತೋಚಿದ್ನವ್ರು ಒಪ್ಕೊತಾ ಇದ್ದಾರೆ. ಇವಾಗ ನಾನು ಮಾತಾಡಿದ ಹಾಳು ಮಾಡೋಕ್ಕೆ ಹೋಗ್ಬಾರ್ದು. ನೋಡೋಣ ಏನಾಗುತ್ತೆ ಅಂತ. ಎಲ್ಲ ಆ ದೇವ್ರ ಮೇಲೆ ಬಿಟ್ಟಿದ್ದೀನಿ. ಪಾಪ ಯಜಮಾನ್ರಿಗೆ ಪಾಪ ನನ್ನಿಂದ ಇಷ್ಟು ತೊಂದರೆ ಅನುಭವಿಸಿದ್ದಾರೆ. ಈ ಸಮಯದಲ್ಲಿ ನಾನೇನು ಹೇಳೋದಕ್ಕಾಗ್ತಾ ಇಲ್ಲ. ನಾನು ಏನಂತ ಹೇಳ್ಕೊಳ್ಳಿ? ಅಯ್ಯೋ ದೇವರೇ, ಇಲ್ಲ, ನಾನು ಇವಾಗ ಏನು ಮಾತಾಡೋಕೆ ಹೋಗ್ಬಾರ್ದು. ನಾನು ಮೌನವಾಗಿರಬೇಕು. ಏನಾಗುತ್ತಲ್ಲ ಆಗಲಿ. ನಾನಂತೂ ನಿನ್ನ ಜೊತೆ ಇರೋದಿಲ್ಲ. ನಾನು ಹೋಗ್ತೀನಿ, ನನ್ನ ಮಗನ ಮನೆಗೆ ಹೋಗ್ತೀನಿ. ಒಂದೆರಡು ನಾಳೆ ನೆಮ್ಮದಿಯಾಗಿದ್ದು ಬರ್ತೀನಿ. ಅಮ್ಮ, ನಿಂತ್ಕೊಮ್ಮ, ಎಲ್ಲೂ ಹೋಗಬೇಡ. ನಿಂತ್ಕೊ, ಒಂದು ನಿಮಿಷ ನನ್ನ ಮಾತು ಕೇಳು. ನನ್ನ ನೀನು ಅರ್ಥ ಮಾಡ್ಕೊಳ್ದೆ ಹೋದರೆ ಮತ್ತೆ ಯಾರಮ್ಮ ಅರ್ಥ ಮಾಡ್ಕೋತಾರೆ? ನೀಲಾ, ಇವಾಗಾದರೂ ಬಾಯ್ ಬಿಡು ನೀಲಾ. ಇದೆಲ್ಲ ಹೆಂಗಾಯ್ತು ಅಂತ ಹೇಳು. ಯಜಮಾನ್ರೆ, ದಯವಿಟ್ಟು ನನ್ನ ಏನು ಕೇಳಬೇಡಿ. ಅಯ್ಯೋ ದೇವ್ರೇ, ಇದೇನಪ್ಪ? ನನಗೆ ಯಾಕೆ ಈ ಥರ ಎಲ್ಲ ಆಗ್ತಾಯಿದೆ?